ನೋಡಿ, ನಾನು ಈ ಪೊಲೀಸ್ ಇಲಾಖೆ ಹತ್ರ ಪ್ರತಿ ಬಾರಿ ಕೇಳೋದಷ್ಟೇ. ನೋಡಿ ಎಷ್ಟು ಬಾಟಲ್ಗಳು ಈ ಪ್ರತಿ ಬಾರಿ ಎಲ್ಲ ತಂದು 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 ಈ ರೀತಿ ಒಗಾಸಿದ್ರೆ ಇಲ್ಲಿ ಪರಿಸ್ಥಿತಿ ಏನೋ. ದಯವಿಟ್ಟು ಪೊಲೀಸ್ ಇಲಾಖೆ ಕೊನೆ ಪಕ್ಷ ಇದಕ್ಕೆ ಇವರಿಗೊಂದು ಇಲ್ಲಿ ಬಾರ್ ಒಂದು ಮಾಡಿಕೊಡಿ ಇಲ್ಲಿ ಅಂತ ನನ್ನ ಬೇಡಿಕೆ ಅಂತತೆ. ಇವ್ರಿಗೆ ಪ್ರತಿ ಬಾರಿ ಹೇಳಿದರೆ ಕೇಳಲ್ಲ. ನೋಡ್ರಿ, ಪ್ರತಿ ಬಾರಿ ಹೆಂಡದೆ ನಾವು ಏನು ಮಾಡೋದು, ಪೌರ ಕಾರ್ಮಿಕರು ನಗರಸಭೆಗೆ ಹೋಗ್ಬಿಟ್ಟು ಸ್ವಚ್ಛ ಮಾಡಿಕೊಡಿ. ನೋಡ್ರಿ ಅವ್ರ ಪಾಡು ನೋಡ್ರಿ. ನೀವು ಬಂದು ಸರಾಗ ನೋಡಿ ಎಷ್ಟು ಬಾಟಲ್ಗಳು ಹೊಡೆದಾಕಿದ್ರಿ. ಮಕ್ಕಳು ಮರಿ ಆಟ ಆಡೋ ಜಾಗ ಅಂತ ಹೇಳಿದ್ರು ಕೇಳದೇ ಇರುವಂಥವ್ರು. ದಯವಿಟ್ಟು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಈ ಬಾರಿ ನಾವೇನೋ ಒಂದು ಸಣ್ಣ ಗಿಡ ನೆಡುವಂಥದ್ದು ಕಾರ್ಯ ಮಾಡಬೇಕು. ಇಲ್ಲಿ ನೋಡಿ, ತಿಂದು ಕಳೆಲೆ ಸಮೇತ ಇಲ್ಲಿ ಹೋಗಿಸ್ತಿದ್ದಾರಪ್ಪ. ಮನೆ ಕಸದ ಗಾಡಿ ಬರುತ್ತೆ, ಎಲ್ಲ ವ್ಯವಸ್ಥಿತವಾಗಿರುತ್ತೆ. ಇನ್ನು ಎಷ್ಟು ಹೋರಾಟ ಮಾಡ್ಬೋದ್ರಿ ನಾವು? ಮನುಷ್ಯರೇ ಸರಿ ಇಲ್ಲ ಅಂದರೆ ಸಾಮಾನ್ಯ ಜನವರ್ಗನೇ ಇಷ್ಟು ನಾಲಾಯಕ ವ್ಯವಹಾರ ಮಾಡಿದರೆ ನಾವೇನು ಮಾಡಬೇಕಾಗತ್ತೆ? ಪ್ರತಿ ಬಾರಿನೂ ನಮ್ಮಲ್ಲೇ ದೂರಿಸ್ತೀರಾ, ಆಮೇಲೆ ನಗರಸಭೆಗೆ ಬ್ಲೇಮ್ ಮಾಡ್ತೀರಾ, ಶಾಸಕರಿಗೆ ಬ್ಲೇಮ್ ಮಾಡ್ತೀರಾ. ಈ ರೀತಿ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಒಳ್ಳೊಳ್ಳೆ ಹೆಂಡ ಕುಡಿತಾರೆ. ಮತ್ತು ಕಾಂಜಿ ಪಿಂಜಿ ಎಲ್ಲ ಇರಬೇಕಿತ್ತು. ಯಾವುದೋ ಬ್ಲೂ, ಇಂಪೀರಿಯಲ್ ಬ್ಲೂ ಹಿಂಗೆಲ್ಲ ಕುಡ್ದು ಎಲ್ಲ ತಂತು ಹಿಂಗೆ ಹಾಕಿದರೆ ಇದಕ್ಕೆಲ್ಲ ಹೊಣೆಗಾರರು ಯಾರು? ಜನ. ಮತ್ತು ನಮ್ಮ ನಗರ ಸ್ವಚ್ಛ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ಕತೆ ಹೇಳ್ತೀರಾ. ದಯವಿಟ್ಟು ನೋಡ್ತಾ ಇರೋಂಥ ವೀಕ್ಷಕರು, ನಾವು ಇಲ್ಲಿ ಏನೋ ಒಂದು ಸಣ್ಣ ಗಿಡ ನೆಟ್ಟು ಒಂದು ವ್ಯವಸ್ಥಿತವಾಗಿ ಈ ಜಾಗನ ಕಾಪಾಡ್ಕೊಳ್ಬೇಕು ಈ ಕುಡುಕರಿಂದ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಪಾಪ ಅವರಿಗೆ ಗ್ಲಾಸ್ ಎಲ್ಲ ಹೊಡೆದಿದೆ ಗೊತ್ತಾ, ಹಿಂಗೆ ಮಿಷನ್ ಕಟಿಂಗ್ ಮಾಡಬೇಕಾದ್ರೆ. ಇದಕ್ಕೆಲ್ಲ ಹೊಣೆಗಾರರು ಯಾರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಅಂದರೆ ಕುಡುಕರು. ಈ ಕುಡುಕರಿಗೆ ಏನಾದರೂ ಮಟ್ಟ ಹಾಕಲೇಬೇಕು ಅನ್ನೋದೇ ನಮ್ಮ ಆಟ ಈಗ ಮೈದಾನದಲ್ಲಿ ಕುಡಿಯೋ ಕುಡುಕರಿಗೆ.